ತಾಲೂಕಾ ಒಕ್ಕಲಿಗರ ಸಂಘ ಹೊನ್ನಾವರ ಹಾಗೂ ಭೈರವಿ ಮಹಿಳಾ ಸಂಘದ ಜಂಟಿ ಆಶ್ರಯದಲ್ಲಿ ಒಕ್ಕಲು ಉತ್ಸವ ತಾಲೂಕಿನ ಕೆಳಗನೂರಿನ ಒಕ್ಕಲಿಗರ ಸಭಾಭವನದಲ್ಲಿ ಮಂಗಳವಾರ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನದ ಪ್ರಧಾನ ಕಾರ್ಯದರ್ಶಿ ಸದ್ಗುರು ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಅವರು ಚಾಲನೆ ನೀಡಿದರು. ನಂತರ ಆಶೀರ್ವಚನ ನೀಡಿದ ಶ್ರೀಗಳು, ರೈತ ನಮ್ಮ ದೇಶದ ಬೆನ್ನೆಲುಬಾಗಿದ್ದರೂ ಅವರು ಬೆಳೆದ ಉತ್ಪನ್ನಗಳಿಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ. ರೈತರು ಬೆಳೆಯುವ ಬೆಳೆಯು ದಲ್ಲಾಳಿಗಳ ಪಾಲಾಗದೆ ನೇರವಾಗಿ ಗ್ರಾಹಕನ ಕೈ ಸೇರಿದಾಗ ಮಾತ್ರ ರೈತರ ಬದುಕು ನೆಮ್ಮದಿಯಿಂದ ಕೂಡಿರಲಿದೆ. ಇದಕ್ಕೆ ಪೂರಕವಾಗಿ ಈ ದಿನದ ಉತ್ಸವದಲ್ಲಿ ವಿವಿಧ ಮಳಿಗೆಯ ಮೂಲಕ ಗ್ರಾಹಕ ಸ್ನೇಹಿಯಾಗಿದೆ. 2 ಹಿರಿಯ ರೈತ ಸಾಧಕರಿಗೆ ಸನ್ಮಾನಿಸುವ ಮೂಲಕ ಮಾದರಿ ಕಾರ್ಯವೂ ನಡೆದಿದೆ. ಕಲೆಗೆ ವಯಸ್ಸು ಅಡ್ಡ ಬರುವುದಿಲ್ಲ ಎನ್ನುವುದಕ್ಕೆ ಇಂದಿನ ಒಕ್ಕಲು ಉತ್ಸವದಲ್ಲಿ ಕೋಲಾಟದ ಜನಪದ ನೃತ್ಯದ ಮೂಲಕ ಸಾಕ್ಷೀಕರಿಸಿದ್ದಾರೆ. ಆದಿಚುಂಚನಗಿರಿ ಮಠದ ಮೂಲಕ 1,72,000 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಹಿತವಾಗಿ ಮಿತವಾಗಿ ಕಾಲಕ್ಕೆ ತಕ್ಕಂತೆ ಹೊಂದಿಕೊಂಡು ಹೋಗುವಂತೆ ಕಲಿತಾಗ ಮಾತ್ರ ಉತ್ತಮ ವ್ಯಕ್ತಿಯಾಗಲು ಸಾಧ್ಯ. ಆಗ ನಮ್ಮ ಬದುಕು ಹಸನಾಗಲಿದೆ. ಇವತ್ತು ನಮ್ಮ ಜೊತೆಯಲ್ಲಿದ್ದರೂ ಸಹ ಅವರ ಆತ್ಮತೃಪ್ತಿ ಪಡಬೇಕು ಎಂದು ಹೇಳಿ ನಾನು ಭಾವಿಸ್ತೇನೆ. ಯಾಕೆಂತಂದ್ರೆ ಅವರ ಆವತ್ತು ಈ ಸಮಾಜದ ಬಗ್ಗೆ ಇದ್ದ ಕಳಕಳಿ ಅದು ಅತ್ಯಂತ ಶ್ರೇಷ್ಠ ಕಳಕಳಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗೆಯೇ ನಾವಿವತ್ತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಚುಂಚಾಗಡಿ ಮಹಿಳಾ ಪ್ರತಿಷ್ಠಾನದವರು ಬಹಳ ಅದ್ಭುತವಾದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಥ್ರೋಬಾಲ್ ಆಗಿತ್ತು, ಅದರ ಜೊತೆಯಲ್ಲಿ ವಾಲಿಬಾಲ್ ನಡೆಯುತ್ತಿತ್ತು. ನಾನು ಕೇಳ್ತಾ ಇದ್ದೆ, ಬಹಳ ಅದ್ಭುತವಾಗಿ ಆಟ ಆಡಿದ್ದಾರೆ ಅಂತ ಹೇಳಿ. ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು, ಸ್ಪರ್ಧೆ ನಡೆಯಿತು, ಅದ್ಭುತವಾಗಿ ನಡೆಯುವುದು. ನಾನು 404 ನೋಡಿದ್ದೀನಿ ಅಷ್ಟೇ. ಅದರಲ್ಲಿ ಕಡೆಯಲ್ಲಿ ನಮ್ಮ ಮಂಡ್ಯದಿಂದ ಬಂದವರು ಒಂದು ಒಳ್ಳೆಯ ಕೋಲಾಟ ಮಾಡಿದ್ರು. ನಾನು ಕೇಳಿದೆ ಅವರಿಗೆ, ನಿಮ್ಮ ವಯಸ್ಸುಗಳಲ್ಲಿ ಏನು? 60, 70 ವಯಸ್ಸು, 55, 60, 70 ವಯಸ್ಸಿನವರಿದ್ದಾರೆ. ನನಗೆ ಅನಿಸಿದ್ದು, ಯಾವತ್ತೂ ಕಲೆಗೆ ವಯಸ್ಸು ಅಡ್ಡ ಬರುವುದಿಲ್ಲ ಅಂತ ಹೇಳಿ. ಕಲೆ ಬೇಕೇ ಬೇಕು, ನನಗೆ ಮಾಡಲೇಬೇಕು ಅಂತ ಹೇಳಿ ದೃಢ ಸಂಕಲ್ಪ ಮಾಡಿದ ವ್ಯಕ್ತಿಗೆ ವಯಸ್ಸು ಯಾವತ್ತೂ ಅಡ್ಡ ಬರುವುದೇ ಇಲ್ಲ. ಅದನ್ನು ಅವರು ಸಾಕ್ಷೀಭೂತವಾಗಿ ತೋರಿಸಿಕೊಟ್ಟಿದ್ದಾರೆ. ಅದ್ಭುತವಾದ ಹೋರಾಟ ನಡೆಯುತ್ತದೆ. ಚುಂಚನಗಿರಿ ಮಹಾಸಂಸ್ಥಾನದ ಶಿವಮೊಗ್ಗ ಶಾಖಾ ಮಠದ ಶ್ರೀ ನಾದಮಯಾನಂದನಾಥ ಸ್ವಾಮೀಜಿ, ಕುಮಟಾ ಶಾಖಾ ಮಠದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ರಾಜ್ಯ ಮೀನುಗಾರಿಕೆ, ಬಂದರು, ಒಳನಾಡು ಸಾರಿಗೆ ಸಚಿವ ಮಂಕಾಳ್ ವೈದ್ಯ ಮಾತನಾಡಿ, ಉಸಿರಿದ್ದಾಗ ಹೆಸರು ಮಾಡಬೇಕು, ಆಗ ನಾವು ಮಾಡಿದ ಕಾರ್ಯವು ಉಸಿರು ನಿಂತಾಗಲೂ ಸ್ಮರಿಸುತ್ತಾರೆ. ಇಡೀ ದೇಶದಲ್ಲಿ ಎನಿಸಿದ ಶಿಕ್ಷಣ ಸಂಸ್ಕಾರ ನೀಡುವಲ್ಲಿ ಆದಿಚುಂಚನಗಿರಿ ಮಠವು ಮುಂಚೂಣಿಯಲ್ಲಿದೆ. ಶಿಕ್ಷಣವಂತರಾದರೆ ಯಾರಿಗೂ ತಲೆ ತಗ್ಗಿಸುವ ಪ್ರಮೇಯ ಬರುವುದಿಲ್ಲ. ಮಠದಲ್ಲಿ ಸಿಗುವ ಶಿಕ್ಷಣ ಜೀವನ ರೂಪಿಸುವಂತದ್ದು. ಇಲ್ಲಿ ಶಿಕ್ಷಣದ ಜೊತೆ ವಿನಯ, ಉತ್ತಮ ಸಂಸ್ಕಾರ ನೀಡಲಿದೆ ಎಂದರು. ಡಿಎಫ್ಒ ಯೋಗೇಶ್ ಸಿಕೆ ಮಾತನಾಡಿ, ಒಕ್ಕಲಿಗ ಸಮಾಜ ಸೇವಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸದೃಢವಾಗಲು ಆದಿಚುಂಚನಗಿರಿ ಮಠವು ಪ್ರಮುಖ ಪಾತ್ರ ವಹಿಸಿದೆ ಎಂದರು. ಮುಖ್ಯ ಅತಿಥಿಯಾಗಿ ಭೈರವಿ ಮಹಿಳಾ ಸಂಘದ ಅಧ್ಯಕ್ಷೆ ಶಾಂತಿಗೌಡ, ಬೆಂಗಳೂರಿನ ಚುಂಚಾಗಡಿ ಮಹಿಳಾ ಪ್ರತಿಷ್ಠಾನದ ಅಧ್ಯಕ್ಷೆ ಭಾರತಿ ಶಂಕರ್ ಕಾರ್ಯಕ್ರಮದ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು. ಹೊನ್ನಾವರ ತಾಲೂಕಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ತಿಮ್ಮಪ್ಪ ಗೌಡ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಕೆಳಗಿನೂರು ಬಿಎಸ್ಎಸ್ ಅಧ್ಯಕ್ಷ ಗಣಪಯ್ಯ ಗೌಡ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೃಷ್ಣಗೌಡ, ಚುಂಚಾದ್ರಿ ಮಹಿಳಾ ಪ್ರತಿಷ್ಠಾನದ ನಿರ್ದೇಶಕರು ಉಪಸ್ಥಿತರಿದ್ದರು. ಬಿಜಿಎಸ್ ರೈತರತ್ನ ಪ್ರಶಸ್ತಿಯನ್ನು ನಾರಾಯಣಗೌಡ, ಪಾರ್ವತಿ ಸುಬ್ರಾಯಗೌಡ ಇವರಿಗೆ ಪ್ರದಾನ ಮಾಡಲಾಯಿತು. ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಗಣಪಯ್ಯ ಗೌಡ, ರಾಜ್ಯ ಯುವ ಪ್ರಶಸ್ತಿ ಪಡೆದ ಧರ್ಮಗೌಡ ಇವರನ್ನು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಒಕ್ಕಲಿಗ ಸಮಾಜದ ಪ್ರತಿಭಾವಂತರನ್ನು ಸನ್ಮಾನಿಸಲಾಯಿತು. 2 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಲಾಯಿತು. ವಿವಿಧ ಕ್ರೀಡಾ ಸ್ಪರ್ಧಾವಳಿಯಲ್ಲಿ ವಿಜೇತರನ್ನು ಪುರಸ್ಕರಿಸಲಾಯಿತು. ಒಕ್ಕಲು ಉತ್ಸವದ ಅಂಗವಾಗಿ ಬೆಂಗಳೂರಿನ ಚುಂಚಾದ್ರಿ ಮಹಿಳಾ ಪ್ರತಿಷ್ಠಾನದವರಿಂದ ರಾಜ್ಯ ಮಟ್ಟದ ಮಹಿಳಾ ವಾಲಿಬಾಲ್, ಥ್ರೋಬಾಲ್ ಪಂದ್ಯಾವಳಿ, ಸಾಂಸ್ಕೃತಿಕ ಉತ್ಸವ, ಕೃಷಿ, ತೋಟಗಾರಿಕಾ ಬೆಳೆ, ವಸ್ತ್ರ, ಅಲಂಕಾರಿಕ, ಗೃಹೋಪಯೋಗಿ ವಸ್ತುಗಳ ಪ್ರದರ್ಶನ, ಶಾಖಾ ಮಠದಲ್ಲಿ ಭೈರವಿ ಮೂಲಮಂತ್ರ ಹವನ, ಮಹಾಪೂಜೆ, ಭೈರವಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಂದ ಸಾಂಸ್ಕೃತಿಕ ಸ್ಪರ್ಧೆ, ಗಾಯಕಿ ಕಲಾವತಿ ದಯಾನಂದ್ ತಂಡದವರಿಂದ ಸಂಗೀತ ಸಂಜೆ ನಡೆದವು. ಒಕ್ಕಲಿಗ ಸಂಘದ ನಿರ್ದೇಶಕ ಲಕ್ಷ್ಮೀಕಾಂತ್ ಗೌಡ ಸ್ವಾಗತಿಸಿದರು. ಪ್ರಧಾನ ಕಾರ್ಯದರ್ಶಿ ಬಾಲಚಂದ್ರ ಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಿಕ್ಷಕ ರಾಜೇಂದ್ರ ಗೌಡ ಕಾರ್ಯಕ್ರಮ ನಡೆಸಿದರು.